ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಫಸ್ಟ್ ಡೇ ಟು ಆಫೀಸ್. ಬನ್ನಿ ಇವತ್ತು ಬ್ಲಾಗ್ ಮಾಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದ್ರಿಗೂ ಅಷ್ಟು ಐಡಿಯಾ ಇಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಲೇಟ್ ಆಗಿದೆ. ಯಾವ ಥರ ಟ್ರೈನ್ ಇರುತ್ತೆ ಏನಿರುತ್ತೆ ಅಂತ ನೋಡೋಣ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ವರ್ಚುವಲಿ. ಓಕೆ, ಸೊ ಇವ್ರು ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ನನಗೆ. ಓಕೆ, ಸ್ಟೇಷನ್ ಹೋಗೋಣ ಮೇಡಮ್. ಸೊ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಸಿ ಆಲ್ ದ ಬೆಸ್ಟ್ ಮಮ್ಮ. ಆಲ್ ದ ಬೆಸ್ಟ್ ಹೇಳ್ಕೊಂಬಾಗೆ ಹೇಳ್ಬೇಕಾ? ಸ್ಟೇಷನಲ್ಲಿ ಹಾಯ್, ವೇರ್ ಆರ್ ಯು? ಯುವರ್ ಕ್ಯಾಮರಾ ಈ ಕಡೆ. ವೇರ್ ಆರ್ ಯು? ವೇರ್ ಆರ್ ಯು? ಬಾಯ್ ಬಾಯ್. फोन कर दे कुछ ऑल द बेस्ट. मुझे मैं खुद ही बोल रही हूँ ऑल द बेस्ट. बाय चिन्मा, बाय बाय. Mama, I want to eat something here. Bye bye. ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗಲೇ ನನಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು. ಒಂಥರ ಫುಲ್ ನರ್ವಸ್. ಫಸ್ಟ್ ಡೇ ಬೇರೆ, ಹಿಂಗಪ್ಪ ಏನಪ್ಪ ಅಂತ ಹೇಳಿಬಿಟ್ಟು. ಆ್ಯಂಡ್ ಏನು ಸ್ವಲ್ಪ ಲೇಟ್ ಬೇರೆ ಆಗಿದೆ. ಹಾಗಾಗಿ ಏನಪ್ಪ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಫೈನಲಿ ಆಫೀಸ್ಗೆ ಹೋಗಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. 4:15 ಆಗಿದೆ. ಈ ಟ್ರೈನ್ ರೀಚ್ ಆಗೋಷ್ಟೊತ್ತಿಗೆ ಒಂದು 5 ಹಂಗಾಗುತ್ತೆ. 5:05ಗೆ ಅಲ್ಲಿ ರೀಚ್ ಆಗ್ತೀನಿ. ಇದು ನೋಡಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಡಬಲ್ ಡೆಕ್ಕರ್ ಆಯಿತಾ. ಆಲ್ಮೋಸ್ಟ್ ಎಲ್ಲ ಟ್ರೈನು ಅದೇ ಥರ ಇದೆ. ಡಬಲ್ ಡೆಕ್ಕರ್ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆ ಇರುತ್ತೆ. ಆ್ಯಂಡ್ 10 ಡೇಸಿಂದ ಮನೇಲಿ ಇದ್ದು ಒಂಥರ ಒಂದೊಂದ್ಸಲ ಹೆಂಗೆ ಅನ್ಸುತ್ತೆ ಅಂದರೆ ಆರಾಮಾಗಿ ಜಾಬ್ ಬಿಟ್ಟು ಆರಾಮಾಗಿ ಮನೆಗೆ ಕೂತ್ಕೊಳ್ಳೋಣ ಅನಿಸುತ್ತೆ. ಬಟ್ ಟ್ರಸ್ಟ್ ಮೀ 10 ದಿನ ನಂಗೆ ಒಂಥರ ಹೆಂಗೆ ಅಂದರೆ ಮನೇಲಿ ಇದ್ದು ಡಿಪ್ರೆಷನ್ ಥರ ಅನಿಸ್ಬಿಟ್ಟಿತ್ತು. ಫೈನಲಿ ಹೊರಗಡೆ ಬಂದರೆ ನಿಜವಾಗ್ಲೂ ಖುಷಿ ಅನಿಸ್ತದೆ. ಆ್ಯಂಡ್ ಮೀಟಿಂಗ್ ಎಲ್ಲ ಮಾಡಿ ಸಖತ್ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಈ ಥರ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸ್ಟೇಷನ್, ಒಂದೊಂದು ಸ್ಟೇಷನ್ ತುಂಬ ಒಂಥರ ಹಳೇ ಥರ ಇದೆ, ತುಂಬ ಚೆನ್ನಾಗಿದೆ. ಕೆಲವೊಂದು ಮಾಲ್ ಒಳಗಡೆ ಸ್ಟಾಪ್ ಇದು ಕೊಟ್ಟಿದ್ದಾರೆ, ಸ್ಟೇಷನ್ಸ್ ಇದ್ದಾವೆ. ಸೇಮ್ ಲೈಕ್ ಬ್ಯಾಂಗ್ಳೂರ್. ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲನೂ ಅಷ್ಟೇ ಬೆಂಗಳೂರಲ್ಲಿ ಮೆಟ್ರೋ ಹೆಂಗಿರುತ್ತೆ ಹಾಗೆ ಇದೆ. ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೀನಿ. ಇವಾಗ ಆ್ಯಕ್ಚುಲಿ ನನಗೆ ಡ್ರಾಪ್ ಮಾಡೋಕ್ಕೆ ನನ್ನ ಕಲೀಗ್ ಬಂದಿದ್ರು. ಹಾಗಾಗಿ ಅಷ್ಟು ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಇಳಿದು ಹೋಗ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಕಾರ್ಡ್ ಥರ ಇರುತ್ತೆ. ಕಾರ್ಡ್ ಇಲ್ಲ ಅಂದ್ರೂ ಕಾಯಿನ್ ಕೂಡ ಸೇಮ್ ನಾರ್ಮಲ್ ಆಗಿ ಸಿಂಗಲ್ ಟ್ರಿಪ್ದು ಟಿಕೆಟ್ ತೊಗೊತೀವಲ್ಲ ಆ ಥರ ಕಾಯಿನ್ ಕೂಡ ತೊಗೋಬೋದು. ಅದು ಬಿಟ್ಟರೆ ಮೆಟ್ರೋ ಕಾರ್ಡ್ ಯಾವ ಥರ ಇರುತ್ತೆ ಅದೇ ಥರ ಕಾರ್ಡ್ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಮಧ್ಯದಲ್ಲಿ ಇದೊಂದು ಈ ಡೋರ್ ಇದೆ. ಈ ಡೋರ್ ಕ್ಲೋಸ್ ಆಗುತ್ತೆ ಅಂದರೆ ಇಂಟರ್ನಲ್ಲಿ. ಇದರಲ್ಲಿ ಬೆಂಗಳೂರಲ್ಲಿ ಹಿಂಗೆ ಅಂದರೆ ಓಪನ್ ಇರುತ್ತೆ ನೋಡಿ, ಕ್ಲೋಸ್ ಆಗ್ತಾ ಇದೆ. ಈ ಕೋಚಿನ ಅಲ್ಲಿ ಹೋಗಬೇಕು ಅಂದರೆ ಇದನ್ನ ಕಾರ್ ಅಂತ ಕರೀತಾರೆ. ಆ್ಯಕ್ಚುಲಿ ಈ ಕಾರಿಂದ ಆ ಕಾರ್ಗೆ ಹೋಗ್ಬೇಕಂದ್ರೆ ಇದನ್ನು ಪ್ರೆಸ್ ಮಾಡಬೇಕು. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಆ್ಯಂಡ್ ಆ ಕಡೆ ಹೋಗ್ಬೋದು. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಲ್ಲಿ ಹೋಗ್ತಾನೆ ಒಂದಿಷ್ಟು ಹಾಗೆ ತೋರಿಸ್ತೀನಿ ನಿಮಗೆ ಸರೌಂಡಿಂಗ್.
ತೋರಿಸ್ತಾ ಇದ್ದೀನಿ. ಒಳಗಡೆ ಆ್ಯಕ್ಚುಲಿ ಒಂದು ಮಾಲ್ ಇದೆ, ಮಾಲ್ ಒಳಗಡೆಯಿಂದ ಕೂಡ ಹೋಗ್ಬೋದು. ಬಟ್ ಮನೆಗೆ ಹೋಗೋಣ. ಫಸ್ಟು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಲ್ಲ, ಹಸುವಾಗ್ತಿದೆ. ಊಟ ಮಾಡಿಬಿಟ್ಟು ಆಮೇಲೆ ಬರೋಣ. ಮತ್ತೆ ವಾಪಸ್ ಮಾಲ್ಗೆ ಏನಾದರೂ ಅವಶ್ಯಕತೆ ಬಿದ್ದರೆ ಮತ್ತೆ ಬರೋಣ. ಓಕೆ, ಸೊ ಏನೇನೋ ಸಾಮಾನು ತೊಗೋಬೇಕು ಅಂದರೆ ಮತ್ತೆ ಬರೋಣ. ಆ್ಯಂಡ್ ಇಲ್ಲಿ ಡಬಲ್ ಡೆಕ್ಕರ್ ಬಸ್ಸುಗಳು ಅಷ್ಟೇ ಜಾಸ್ತಿ ಇದೆ, ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡಲ್ಲಿ ಬರುತ್ತೆ ಇವಾಗ. ಸೊ ನಾರ್ಮಲ್ ಆ್ಯಂಡ್ ಡಬಲ್ ಡೆಕ್ಕರ್ ಬಸ್ಸುಗಳು, ಟ್ರೈನ್ಗಳು ಜಾಸ್ತಿ. ಓಕೆನಾ, ಇಲ್ಲಿ ಜಾಸ್ತಿ ಸೌಂಡ್ ಇದೆ. ನಿಮಗೆ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಮಾತಾಡಿಸ್ತೀನಿ. ಓಕೆ, ಆ್ಯಂಡ್ ಫಸ್ಟ್ ಡೇನೇ ನಿಮ್ಗೆ ತೋರಿಸ್ದೆ ಅನಿಸುತ್ತೆ. ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂದರೆ ನಾವು ಅಲ್ಲೊಂದು ಬಟನ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಆಮೇಲೆ ಕ್ರಾಸ್ ಮಾಡಬೇಕು. ಪ್ರೆಸ್ ಮಾಡಿ ಅದು ಗ್ರೀನ್ ಟರ್ನ್ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಕ್ರಾಸ್ ಆಗಬೇಕು. ಇದು ದಿಸ್ ಇಸ್ ದ ಬಟನ್ ಆಯಿತಾ. ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಅಲ್ಲಿ ಗ್ರೀನ್ ಆಗಬೇಕು. ಅದು ರೆಡ್ ಇದೆಲ್ಲ, ಗ್ರೀನ್ ಆದಮೇಲೆ ಅದು ಟ್ವಿಂಟಿ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ರೋಡ್ ಕ್ರಾಸ್ ಮಾಡಬೇಕು. ಟ್ವಿಂಟಿ ಅನ್ನತ್ತೆ. ಆ್ಯಂಡ್ ಇವಾಗ ರೋಡ್ ಕ್ರಾಸ್ ಮಾಡಬೇಕು. ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ. ನೆನ್ನೆ ಹೆಂಗೆ ಅಂದರೆ ಒಂಥರ ಈ ಬಟ್ಟಿ ಇರುತ್ತಲ್ಲ, ಬಟ್ಟಿ ಪಕ್ಕದಲ್ಲೆಲ್ಲ ನಿಂತ್ಕೊಂಡ್ರೆ ಹಬೆ ಹೊಡಿಯುತ್ತೆ ನೋಡಿ, ಅಷ್ಟು ಹಬೆ ಹೊಡಿತಾ ಇತ್ತು. ಅಷ್ಟು ಸೆಕೆ ಫುಲ್ಲು. ಸಡನ್ ಇಲ್ಲಿ ಅವ್ರು ಹೇಳ್ದಂಗೆ ತುಂಬ ಜನ ಹೇಳಿದ್ರು, ತುಂಬ ಸಡನ್ ಇದು ಚೇಂಜ್ ಆಗುತ್ತೆ. ವೆದರ್ ಮಾತ್ರ ಸಡನ್ನಾಗಿ ಚೇಂಜ್ ಆಗುತ್ತೆ. ಹೆಂಗೆ ಗೊತ್ತಾ, ಎಷ್ಟು ಡ್ರಾಸ್ಟಿಕ್ ಚೇಂಜು ಅಂದರೆ ಇವತ್ತು ನೋಡ್ಬೋದು ಎಷ್ಟೊಂದು ಜನ ಸ್ವಲ್ಪ ಜಾಕೆಟೆಲ್ಲ ಹಾಕ್ಕೊಂಡಿದ್ದಾರೆ. ನೆನ್ನೆ ಮಾತ್ರ ಫುಲ್ಲು ನಾರ್ಮಲ್ ಜೀನ್ಸ್ ಹಾಕ್ಕೊಂಡ್ರೆ ಹಾಕ್ಕೊಳಕ್ಕಾಗ್ತಲ್ಲ, ಅಷ್ಟು ನೀರು ಇಳಿಸ್ಬಿಡುತ್ತೆ, ಅಷ್ಟು ಸೆಕೆ. ಆ್ಯಂಡ್ ಇದು ಮಾಲ್. ಓಕೆ, ನಾನು ಯಾವ ಕಡೆಯಿಂದ ಹೋಗ್ಬೇಕು? ಹಾಂ, ಇಲ್ಲಿಂದ. ಇಲ್ಲಿ ಒಂದು ಇಂಡಿಯನ್ ಮಾರ್ಕೆಟ್ ಇದೆಯಲ್ಲ, ನಿಮಗೆ ಐ ಥಿಂಕ್ ಟೂ ಬ್ಲಾಗ್ಸ್ ಹಿಂದೆನೋ ಅಥವಾ ಪ್ರೀವಿಯಸ್ ಬ್ಲಾಗಲ್ಲಿ ತೋರಿಸಿದ್ದೆ. ಇಲ್ಲಿ ಅಂಜಪ್ಪರು ಮತ್ತು A2B ಎಲ್ಲ ಇದೆಲ್ಲ. ಸೊ ಇಲ್ಲೇ ಅದೆಲ್ಲ ಇಂಡಿಯನ್ ಮಾರ್ಕೆಟೆಲ್ಲ ಇಲ್ಲೇ ಇದೆ. ಆ್ಯಂಡ್ ಇಲ್ಲೂ ಒಂದು ನೋಡ್ಬೋದು ಇಂಡಿಯನ್ ಮಾರ್ಕೆಟು, ರೆಸ್ಟೋರೆಂಟ್ಸು ಆ ಥರ ಎಲ್ಲ ಇದೆ. ಇಲ್ಲಿ ನಾರ್ಮಲ್ ಆಗಿ ಇಂಡಿಯನ್ ಮತ್ತು ಚೈನೀಸ್ ಎಲ್ಲ ಆಲ್ಮೋಸ್ಟ್ ಅಕ್ಕಪಕ್ಕ ಇಟ್ಟಿರ್ತಾರೆ. ಮಸಾಲೆಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಲ್ವ, ಹಾಗಾಗಿ. ಬ್ಲಾಗ್ ಮಾಡ್ತಾ ಮರ್ತೆ ಹೊಟ್ಟೋದೆ. ಮನೆ ಹತ್ರ ಬಂದೆ. ಮನೆಗೆ ಹೋದ್ಮೇಲೆ ಸಡನ್ನಾಗಿ ಸಿಯು ನನಗೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಹಾಗಾಗಿ ಒಂದಿಷ್ಟು ಹಾಗೆ ಇನ್ಫಾರ್ಮೇಷನ್ ಹೇಳ್ಕೊಂಡು ಹೋಗೋಣ ಅಂತ. ಆ್ಯಂಡ್ ನಾನು ಇವತ್ತು ಹೋಗಿದ್ನಲ್ಲ, ಏನು ಟ್ರೈನ್ ಅದು ಫಾಸ್ಟೆಸ್ಟ್ ಟ್ರೈನು. 2 ಲೈನ್ ಇದೆ ಇಲ್ಲಿ. ನಮ್ಮ ಹೆಂಗೆ ಬೆಂಗಳೂರಲ್ಲಿ ಪರ್ಪಲ್ಲು, ಬ್ಲೂ, ಗ್ರೀನ್, ಬ್ಲೂ ಅಲ್ಲ ಗ್ರೀನ್ ಆ ಥರ ಎಲ್ಲ ಇದೆಯಲ್ಲ, ಅದೇ ಥರ ಇಲ್ಲಿ ಲೈನ್ಸ್ ಇದೆ. ಆದರೆ ಏರಿಯಾ ವೈಸ್ ಗೊತ್ತಿಲ್ಲ ನನಗೆ, ಬಟ್ ಬ್ಲೂ ಮತ್ತು ಯೆಲ್ಲೋ ಥರ ಲೈನ್ 2 ಇದೆ. 2ರಲ್ಲಿ ಯೆಲ್ಲೋ ಬಂದು ಫಾಸ್ಟೆಸ್ಟ್ ಟ್ರೈನ್, ಬ್ಲೂ ಬಂದು ತುಂಬ ಎಲ್ಲ ಸ್ಟಾಪುಗಳು, ಎಲ್ಲ ಸಣ್ಣ ಸಣ್ಣ ಸ್ಟಾಪುಗಳನ್ನೂ ಸ್ಟಾಪ್ ಮಾಡ್ಕೊಂಡು ಹೋಗ್ತಾನೆ ಬ್ಲೂನಲ್ಲಿ. ಯೆಲ್ಲೋ ಅಂದರೆ ನನಗೆ ಜಸ್ಟ್ 6 ಸ್ಟಾಪೇನೇ ಇದ್ದಿದ್ದು, ಹಾಗಾಗಿ ಬೇಗ ಹೋಗಿ ಬೇಗ ಬಂದೆ. ಆ್ಯಂಡ್ ಇಲ್ಲಿ ಹೇಳೋ ಪ್ರಕಾರ ಟ್ರಾನ್ಸ್ಪೋರ್ಟ್ ತುಂಬ ಕಾಸ್ಟ್ಲಿ ಅಂತ. ನನಗೂ ಆ್ಯಕ್ಚುಲಿ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ರಿಂದ ನನಗೂ ಇವತ್ತೇ ಗೊತ್ತಾಗಿದ್ದು. ಹೋಗೋಕ್ಕೆ $4, ಬರೋಕ್ಕೆ $4 ಆಯಿತು, ಜಸ್ಟ್ 6 ಸ್ಟಾಪ್ಗೆ. ಅಂದರೆ ಯು ಕ್ಯಾನ್ ಕನ್ವರ್ಟ್ ಇನ್ ಇಂಡಿಯನ್ ರುಪೀಸ್. ಆ್ಯಕ್ಚುಲಿ ನಾಟ್ ನೆಸಸರಿ, ಏನಕ್ಕೆ ಕನ್ವರ್ಟ್ ಮಾಡಿ ನೋಡಬೇಕಲ್ವ. ಅಂದರೆ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ವೆನ್ ಯು ಆರ್ ಅರ್ನಿಂಗ್ ಇನ್ ಡಾಲರ್ಸಲ್ಲೇ ಖರ್ಚಿರುತ್ತೆ. ಸೊ ಕಂಪೇರಿಟಿವ್ಲಿ ಇನ್ಕಮ್ ಬಗ್ಗೆ ಆಗಲಿ ಯಾವ್ದು ಬೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಮತ್ತು ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟ್ ಬಂದು ಸೆಕೆಂಡ್ ಹೈಯೆಸ್ಟ್ ಎಕ್ಸ್ಪೆನ್ಸಸ್ಸು.
ದ ಮೋಸ್ಟ್ ಹೈಯೆಸ್ಟ್ ಪಾರ್ಟ್ ಏನು ಅಂದರೆ ರೆಂಟ್ ಇಸ್ ದ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಥಿಂಗ್ ಆಯಿತಾ. ನಿಮಗೆ ಅದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಮ್ಮ ಮನೆದು ಒಂದು ಹೋಮ್ ಟೂರ್ ಮಾಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ಟೆಂಪ್ರವರಿ ಮನೆ, ಬಟ್ ಸ್ಟಿಲ್ ಅದರದ್ದು ಹೋಮ್ ಟೂರ್ ಮಾಡಿ ಅದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾವೆಷ್ಟು ಪೇ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಬಂದಾಗ ಒಂದು ಸ್ಮಾಲ್ ಒಂದು BPOನಲ್ಲಿ ಸ್ಮಾಲ್ BPOನಲ್ಲಿ ಒಂದು ಜಾಬ್ ಸಿಕ್ಕಿತ್ತಾಯ್ತಾ. ಒಂದು ಫಸ್ಟ್ ಜಾಬ್ದು ನನ್ನ ಬ್ಯಾಂಕ್ ಅಕೌಂಟ್ ಏನಿತ್ತಲ್ಲ ಆ ಬ್ಯಾಂಕಲ್ಲಿ ನನಗಿವಾಗ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು. ಓಕೆ, ಆ್ಯಂಡ್ ಏನಂತಾರೆ, ಇಂಡಿಯನ್ ಕಂಪ್ನಿನೇ, ಬಟ್ ಮೈ ಪ್ರಾಜೆಕ್ಟ್ ಇಸ್, ಅದು ಹೆಸರು ಹೇಳೋಕ್ಕೆ ಹೋಗಲ್ಲ ಬಿಕಾಸ್ ನನ್ನ ಅಫಿಷಿಯಲ್ ಪ್ರಾಜೆಕ್ಟ್ ರಿಲೇಟೆಡ್ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಮೇ ಬಿ ಇಟ್ಸ್ ನಾಟ್ ಸೇಫ್ ಆಲ್ಸೋ ಆ್ಯಂಡ್ ಇಟ್ಸ್ ನಾಟ್ ಗುಡ್ ಆಲ್ಸೋ. ಹಾಗಾಗಿ ಬಟ್ ಒಂದು ಕನೆಕ್ಷನ್ ಏನು ಅಂದರೆ, ಮೈ ಫಸ್ಟ್ ಸ್ಯಾಲ್ರಿ ಅಕೌಂಟ್ ನನ್ನ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಫಸ್ಟ್ ಇನ್ಕಮ್ ಅಂತ ಆಗಿರ್ಬೋದು ಅಥವಾ ನನ್ನ ಫಸ್ಟ್ ಬ್ಯಾಂಕ್ ಅಕೌಂಟ್ ಅಂತ ಆಗಿರ್ಬೋದು, ಯಾವ ಅಕೌಂಟಲ್ಲಿ ನನಗೆ ಅಕೌಂಟ್ ಓಪನ್ ಆಗಿತ್ತೋ ಅದೇ ಬ್ಯಾಂಕಲ್ಲಿ ಒಂದು ಫಸ್ಟ್ ಆಸ್ಟ್ರೇಲಿಯನ್ ಪ್ರಾಜೆಕ್ಟ್, ಫಸ್ಟ್ ಆಫೀಸ್ಗೆ ಅಂತ ಕಾಲಿಟ್ಟಿದ್ದು ಆ ಬ್ಯಾಂಕಲ್ಲಿ. ಆ್ಯಂಡ್ ಫಸ್ಟ್ ಫಾರಿನ್ನಲ್ಲಿ ಜಾಬ್ ಮಾಡಬೇಕಾದ್ರೆ ನನಗೆ ಪ್ರಾಜೆಕ್ಟ್ ಏನು ಸಿಕ್ತಲ್ಲ ಆ ಬ್ಯಾಂಕ್ದು ಅಂತ ನನಗೆ ಅದೊಂಥರ ಕೋರ್ ರಿಲೇಟ್ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸಮವಾಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಒಳಗಡೆ ಹೋಗ್ಬಿಟ್ಟು ನಿಮಗೆ ಬೆಳಗ್ಗೆ ಏನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ. ಬೇಗ ಓಡ್ ಬಂದ್ಲು ಅಂದರೆ ಮಮ್ಮ ಅಂತ ಓಡ್ ಬಂದ್ಲು. ಓನ್ ತಿಂತಿದ್ದೀರಿ ಏನದು? ಆರೆಂಜ್. ಮಮ್ಮು ತಿಂದ್ರಾ? ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಫುಲ್ ಲಾಬಿನೇ ಇದು. ಸ್ಯಾಂಡ್ವಿಚ್ ತಿಂದಿಲ್ಲ, ಯಾಕೆ? ಚೆನ್ನಾಗಿರ್ಲಿಲ್ವಾ? ಯಾಕೆ? It was good. ಮತ್ತೆ? But I'm not hungry. You're not hungry? I eat banana. ಮತ್ತೆ ಆರೆಂಜಾ? ಸರಿ ಬಾ. I don't eat now. ಬನಾನಾ ತಿಂದಂತೆ. Only banana. ಮತ್ತೆ ಆರೆಂಜ್? ಅಯ್ಯೋ, ಇಟ್ಸ್ ಓಕೆ. ತಗೊಂಡು ನಡಿ, ಒಳಗೆ ನಡಿ, ಬರ್ತೀನಿ ನಡಿ. ಊಟ ಮಾಡಿದ್ರಾ ಇಬ್ರು? ಹೆಂಗಿತ್ತು? ಚೆನ್ನಾಯ್ತಾ? ಓಕೆ, ನಾನು ಬೆಳಗ್ಗೆ ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಸಕ್ಕ ಸ್ಪೆಷಲ್. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಮಸ್ತ. ನಿನ್ಗೆ ಇಷ್ಟ ಅಂತ ಫೇವ್ರೇಟ್ ಮಾಡಿದ್ರೆ ಕೊಬ್ಬ ಟೇಸ್ಟ್ ಇತ್ತು ಅಂತೆ. ಸರ್, ಯುವರ್ ಇನ್ ಸಿಡ್ನಿ. ನಂಗೆ ಇಷ್ಟ ಆಗದಿದ್ರೆ ಹೋಗಿ ತಿನ್ನಂಗಿಲ್ಲ, ಹೊರಗಡೆ ಸಿಕ್ಕಲ್ಲ ಎಲ್ಲನೂ. ನಾನು ಮಾಡಿದ್ದೆ ತಿನ್ಬೇಕು. ಇಲ್ಲಾಂದ್ರೆ ಮೊನ್ನೆ ಎಷ್ಟು ಗೊತ್ತಾ, $9ಗೆ $10 ಎಷ್ಟದು? 4 ವಡೆ. $8ಗೆ 4 ವಡೆ. $8 ಎಷ್ಟಾಗುತ್ತೆ? ಒಂದು $500 ಆಗತ್ತೆ. ಆಯ್ತಾ? ಇರೋ ನಿಮಿಷ. ಹಾಂ, ಒಂದು $500 ಇಷ್ಟಿಷ್ಟು 4 ವಡೆ. ಅದು ಏನ್ ಗೊತ್ತಾ, ಮೈದಾ ಹಿಟ್ಟು ಏನೇನೋ ಮಿಕ್ಸ್ ಮಾಡ್ಬಿಡ್ತಾರೆ. ಒಳ್ಳೆ ವಡೆ ಕೂಡ ಅಲ್ವ, ಟೇಸ್ಟ್ ಇಲ್ಲ, ಒಂಚೂರು ಟೇಸ್ಟ್ ಚೆನ್ನಾಗಿಲ್ಲ. ಒಂದು ನಿಮಿಷ ಇರು, ಬಿಡಿಸ್ಕೊಡ್ತೀನಿ ಇರುಕಂದಮ್ಮ. ಅಯ್ಯೋ, ಒಂದು ನಿಮಿಷ ಇರೋ, ನಾನು ನೀರನ್ನ ಕುಡಿತೀನಿ ಇರೋ, ನನಗೂ ಹಸ್ವಾಗ್ತಿದೆ. ಒಂದು ನಿಮಿಷ. ಆ್ಯಂಡ್ ಬೆಳಗ್ಗೆ ನಾನು ಇವ್ರಿಗೆ ಸ್ಯಾಲಡ್ ಮಾಡಿ ಬ್ರೆಡ್ ಟೋಸ್ಟ್ ಮಾಡಿ, ಬ್ರೆಡ್ ಅಂದರೆ ಈ ಥರ ಬ್ರೆಡ್ ಇದೆ ಆಯಿತಾ. ಇದು ನಾರ್ಮಲ್ ಬ್ರೆಡ್ ಅಲ್ಲ, ಇದೊಂಥರ ಏನೋ ಬ್ರೆಡ್ ಇದೆ. ಇದು ಏನು ಹೆಸರು ಗೊತ್ತಿಲ್ಲ ನನಗೆ. ಇದಕ್ಕೆ ಚೀಸ್ ಟೋಸ್ಟ್ ಮಾಡಿ ಸ್ಯಾಲಡ್ ಟರ್ಕಿಶ್ ಬ್ರೆಡ್ ಅಂತೆ. ಅದನ್ನ ಮಾಡಿ ಅವ್ರಿಗೆ ಮಾಡಿಕೊಟ್ಟು ಹೋಗಿದ್ದೆ. ಆ್ಯಂಡ್ ಅದಾದಮೇಲೆ ನೆನ್ನೆ ಪ್ರಿಪ್ರೇಷನ್ ಮಾಡಿದ್ದೆ. ಆ್ಯಂಡ್ ಏನು ಅಂದರೆ ವೆಜ್ ಹೈದ್ರಾಬಾದಿ ಬಿರಿಯಾನಿ. ಮತ್ತು ಇವಾಗ ಟೇಸ್ಟ್ ಮಾಡಬೇಕು. ನಾನು ಜಸ್ಟ್ ಒಂದಿಷ್ಟೇ ಸ್ಯಾಲಡ್ ತಿನ್ಕೊಂಡು ಹೋಗಿದ್ದೆ. ಆ್ಯಂಡ್ ಇವಾಗ ಇದನ್ನು ನಾನು ತಿಂತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಯುಗೆ ಏನಂತಾರೆ, ಆರೆಂಜ್ ಬಿಡಿಸ್ಕೊಡ್ಬೇಕಂತೆ. ಅವಳಿಗೆ ಅದನ್ನು ಬಿಡಿಸ್ಕೊಟ್ಟು ನಾನು ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಒಂದು 3-4 ವೀಡಿಯೋ ಇದೆ, ಫುಲ್ಲು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಿರಿಯಾನಿ ಯಮ್ಮಿ.